ಅಧಿಕಾರನ ದುರುಪಯೋಗ ಮಾಡಿಸ್ಕೊಂಡ್ಬಿಟ್ಟು ನಮ್ಮನ್ನ ಹತ್ತಿಕ್ಕಕ್ಕೆ ನೋಡ್ಬಿಟ್ರೆ ನಾವು ಬಗ್ಬಿಡ್ತೀವಿ. ನಾನೊಬ್ಬ ಆಗಿದ್ದಿದ್ರೆ ನಿಮ್ಮ ಮಾತನ್ನ ಸರಿನೋ ತಪ್ಪು ಕೇಳೋಣ. 40 ಲಕ್ಷ ಜನರ ಭವಿಷ್ಯ ಇದು. ಈ ವಯಸ್ಸಾದ ಜೀವ ಪರಿತಾಪಿಸುತ್ತಿರುವಂತೆ ನನ್ನ ಮೊಮ್ಮಕ್ಕಳಿಗೂ ಒಳ ಮೀಸೆಯಲ್ಲಿ ಹಕ್ಕು ಬೇಕು ಎನ್ನುವ ಆಸೆ ಹಿರಿಯ ಜೀವಗಳು ಮೊಮ್ಮಕ್ಕಳ ಅಸ್ಮಿತೆಗಾಗಿ ಮುಂದಿನ ದಿನಮಾನಗಳಲ್ಲಿ ಸ್ವಾಭಿಮಾನದ ಬದುಕನ್ನು ಕಟ್ಟುವ ಉದ್ದೇಶದಿಂದ ಪ್ರಭಣ ಹಿಡ್ಕೊಂಗೆ ಪೂರ್ತಿ ಕವರ್ ಜೈ ಮಾದಿಗ ಮೀಸಲಾತಿ ಜಾರಿಯಾಗಲಿ. ಮೀಸಲಾತಿ ಜಾರಿಯಾಗಲಿ. ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಒಳ ಮೀಸಲಾತಿ ಜಾರಿಯಾಗಲಿ, ಒಳ ಮೀಸಲಾತಿ ಜಾರಿಯಾಗಲಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಒಳ ಮೀಸಲಾತಿ ಜಾರಿಯಾಗಲಿ. ಜೈ ಭೀಮ್, ಜೈ ಭೀಮ್, ಜೈ ಜೈ ಮಾದಿಗ, ಜೈ ಜೈ ಮಾದಿಗ.
ಮಾದಿಗ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜಾರಿಯಾಗಲಿ ಜಾರಿಯಾಗಲಿ ಮೀಸಲಾತಿ ಜಾರಿಯಾಗಲಿ ಮೀಸಲಾತಿ ಜಾರಿಯಾಗಲಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಜೈ ಮಾದಿಗ ಜೈ ಜೈ ಮಾದಿಗ ಜೈ ಜೈ ಮಾದಿಗ ಮೀಸಲಾತಿ ಜಾರಿಯಾಗಲಿ ಮೀಸಲಾತಿ ಜಾರಿಯಾಗಲಿ ಬೇಕು 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 ಮೀಸಲಾತಿ ಜಾರಿ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಮೀಸಲಾತಿ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ ಜಾರಿಯಾಗಲಿ 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 ಮೀಸಲಾತಿ ಜಾರಿಯಾಗಲಿ ಮೀಸಲಾತಿ ಜಾರಿಯಾಗಲಿ ಮೀಸಲಾತಿ ಜಾರಿಯಾಗಲಿ ಜೈ ಭೀಮ್ ಜೈ ಮಾದಿಗ ಹೊರಪೊಂದಂತೆ ಸರ್ಕಾರ ಹೊರಪೊಂದಂತೆ ಕಾನೂನು ಹೊರಪೊಂದಂತೆ ಕಾನೂನು ಒಳ ಮೀಸಲಾತಿ ಜಾರಿಯಾಗಲಿ ಒಳ ಮೀಸಲಾತಿ ಜಾರಿಯಾಗಲಿ ಸೋಲೋದಿಲ್ಲ 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 ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಒಳ ಮೀಸಲಾತಿ ಜಾರಿಯಾಗಲಿ ಒಳ ಮೀಸಲಾತಿ ಜಾರಿಯಾಗಲಿ ಜೈ ಭೀಮ್ ಜೈ ಭೀಮ್ ಜೈ ಜೈ ಮಾದಿಗ ಜೈ ಜೈ ಮಾದಿಗ ಒಳ ಮೀಸಲಾತಿ ಜಾರಿಯಾಗಲಿ ನ್ಯಾಯ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಬೇಕು ನಿಲ್ಲಲೇಬೇಕು ಧಿಕ್ಕಾರ ಧಿಕ್ಕಾರ ಸುಮಾರು ದೂರ ನಡಿಬೇಕಣ್ಣ ಮಾಡಲೇಬೇಕು ಮಾಡಲೇಬೇಕು ನಿಲ್ಲಲೇಬೇಕು ನಿಲ್ಲಲೇಬೇಕು
ಹೋರಾಟಗಾರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ ಎಸ್ ಸಿ ಮಾದಪ್ಪನವರಿಗೆ ಹೋರಾಟಗಾರರು ಪ್ರಯತ್ನ ನೀವು ಎರಡು ಲೈನ್ ಮೇಂಟೈನ್ ಮಾಡಿ ನಮ್ಮಲ್ಲಿ ಶಿಸ್ತಿಲ್ಲ ಅಂತಂದ್ರೆ ನಾವೇನು ಸಾಕ್ಷಿ ಪ್ರಯೋಜನ ಇಲ್ಲ. ದಯವಿಟ್ಟು ಎರಡು ಲೈನ್ ಇದ್ಯಾರ್ದು ಮೊಬೈಲು ಪ್ರಭಣ ಮಾಡ್ತಿರೋ ಸರ್ಕಾರಕ್ಕೆ ಜಾರಿ ಮಾಡುವ ವಿಳಂಬ ಮಾಡ್ತಿರೋ ಸರ್ಕಾರಕ್ಕೆ ಜೈ ಭೀಮ್ ಜೈ ಭೀಮ್. ಒಂದಷ್ಟು ಪಾಠಗಳಿಂದ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್
ಒಳ ಮೀಸಲಾತಿ ಜಾರಿಯಾಗಲಿ. ತೇಜ ಊಟ ಮಾಡ್ತಾ ಇಲ್ಲ ಫಸ್ಟ್ ಮಾಡ್ಬೋದು. ಹಿರಿಯ ಜೀವಗಳು ಮೊಮ್ಮಕ್ಕಳ ಅಸ್ಮಿತೆಗಾಗಿ ಮುಂದಿನ ದಿನಮಾನಗಳಲ್ಲಿ ಸ್ವಾಭಿಮಾನದ ಬದುಕನ್ನು ಕಟ್ಟುವ ಉದ್ದೇಶದಿಂದ ಬಂದು ಒಳ ಮೀಸಲಾತಿಗೆ ಸಹಕರಿಸ್ತಾ ಇದ್ದಾರೆ. ನನ್ನ ಮೊಮ್ಮಕ್ಕಳಿಗೂ ಸಾಮಾಜಿಕ ನ್ಯಾಯ ಬೇಕು ಅಂತ ಕೇಳುವ ಮನದಾಸೆ ಈ ನನ್ನ ಮಾದಿಗ ಸಮುದಾಯದ್ದು. ಮಾಡ್ಬೇಕು ಸರ್, ಮಾಡ್ಬೇಕು. ಈ ಮೈಸೂರಿನ ಜನತೆ ಭೀಮಾ ಸೈನಿಕರಿಗೆ ರೈಸ್ ಕೊಡಿ. ಈ ವಯಸ್ಸಾದ ಜೀವ ಪರಿತಾಪಿಸಿದವ್ರಿಗೆ ಒಂದೇ, ನನ್ನ ಮೊಮ್ಮಕ್ಕಳಿಗೂ ಒಳ ಮೀಸಲಾತಿಯಲ್ಲಿ ಹಕ್ಕು ಬೇಕು ಎಂಬ ಆಸೆ ಮನದಾಸೆಯನ್ನು ಇಟ್ಟುಕೊಂಡು ಒಳ ಮೀಸಲಾತಿಗೆ ಬಂದಿರತಕ್ಕಂಥ ಒಂದು ವಯಸ್ಸಾದ ಜೀವ. ಮಂಜು ಸರ್ ಎಲ್ಲರಿಗೂ ಆಗ್ತಾ ಇದ್ದೀರಾ ಊಟನಾ? ಮಂಜು ಸರ್ ಎಲ್ಲರಿಗೂ ಊಟ ಆಗ್ತಾ ಇದ್ದೀರಾ? ಪ್ಲೇಟ್ಗಳೆಲ್ಲ ಒಂದ್ ಕಡೆ ಇಡಪ್ಪ, ಯಾರು ಇಲ್ಲೇ ಬಿಟ್ಟಿರೋರು. ಎಲ್ಲ ಸ್ವಚ್ಛತೆನೂ ನಾವೇ ಮಾಡ್ಬೇಕಾಗಿರುತ್ತೆ. ಎಲ್ಲರೂ ಒಂದ್ ಕಡೆ ಸರ್ ಮಾಡಿ ದಯಮಾಡಿ. ಒಂದ್ ಕಡೆ ಇಡೆ ಪ್ಲೇಟ್ ಎಲ್ಲ. ಹೌದು, ಪ್ಲೇಟ್ಗಳನ್ನ ಒಂದ್ ಸೈಡಲ್ಲಿ ಹಾಕಿ. ಊಟ ಮಾಡೋದು ಯಾಕೆ ಮಾಡ್ದೆ ಬಿಡು, ಲೈವ್ ಮಾಡ್ತಾರೆ ಯಾರಾದ್ರೆ. ಮಾದಪ್ಪ ಬಾತ್ ಚೆನ್ನಾಗಿದಾ? ಯಜಮಾನ್ರೆ ಬಾತ್ ಚೆನ್ನಾಗಿದ್ಯಾ? ಸರ್ ತಾವೆಲ್ಲರೂ ಊಟ ಮಾಡಿದ್ರಾ ಸರ್? ಹುಣಸೂರಿನವರು ಎಲ್ಲರೂ ಊಟ ಮಾಡಿದ್ರಿ ಸರ್? ಹಾಂ ಆಯ್ತು ಸರ್, ಮಾಡಿದ್ವಿ. ನಾವು ದಯವಿಟ್ಟು ತಾವು ತೆರಳಿ ಅಂತ ನಾವು ಮನವಿ ಮಾಡ್ತಾ ಎಲ್ಲಿ ಹೋಗೋದು? ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ್ರಲ್ವಾ? ಒಂದ್ ಕೆಲಸ ಮಾಡಿ, ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ್ರಲ್ವಾ? ಆ ಸುಳ್ಳು ಪ್ರಕರಣ ದಾಖಲಿಗೆ ನಮ್ಗೆ ನ್ಯಾಯ ಕೊಡಿ. ಅವ್ರು ಹೇಳ್ತಾರೆ, ನೀವ್ ಹೆಂಗೆ ಎಫ್ಐಆರ್ ಮಾಡ್ತೀರಿ? ಒಬ್ಬ ಯಾವ ಕಳ್ಳನ್ ಮಾತು ಕೇಳ್ಕೊಂಡು, ಯಾವ ಕಳ್ಳನ್ ಮಾತು ಕೇಳ್ಕೊಂಡು ಎಫ್ಐಆರ್ ಮಾಡಿದಿರ ನೀವು? ಕೇಳಿ, ಈಗ ಏನು
ಈಗ ನಮ್ಮ ಹಂತದಲ್ಲಿ ಏನಿದೆ ಅದು ನೀವು ಕೇಳಿದ್ದೀರಿ, ನಾವು ಪ್ರಕಾರವಾಗಿ ನೀವು ಮನವಿ ಮಾಡೋದು. ನಮ್ಮ ಮೇಲೆ ದಾಳಿ ಮಾಡಕ್ ಬಂದವ್ರನ್ನ ಅರೆಸ್ಟ್ ಮಾಡ್ಬೇಕು ನೀವು, ನನ್ನ ಮೇಲೆ ಎಫ್ ಐ ಆರ್ ಮಾಡೋದಲ್ಲ. ಆ ಎಫ್ ಐ ಆರ್ ಇದೆಯಲ್ಲ ವಿಷಯಗಳು ಸತ್ಯನಾ ಅದು? ಸುಳ್ಳು ಬಿಟ್ಕೊಂಡು ಹೆಂಗೆ ಎಫ್ ಐ ಆರ್ ಮಾಡ್ತೀರಿ ನೀವು? ಕೊಡೋಕ್ಕಾಗಲ್ಲ ಅದನ್ನ. ನಿಮ್ಮ ಕಸ್ಟಡಿಯಲ್ಲಿ ನಾನು ಇಡೀ ದಿವಸ ಇದ್ದೀನಿ, ಅದೇಂಗೆ ಎಫ್ ಐ ಆರ್ ಆಗ್ತದೆ ನನ್ನ ಮೇಲೆ? ನಾನು ಯಾವ ಕಾನೂನು ಕ್ರಮ ಮೀರಕ್ಕೆ ಹೋಗಿದ್ದೆ? ಎಲ್ಲ ರೀತಿ ನಮ್ಮ ಕಡೆಯಿಂದ ಬಂದಿದ್ದೀವಿ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ. ನಿಮ್ಮ ವಿರುದ್ಧ ನಾನು ನಿಮ್ಮ ವಿರುದ್ಧ ತಪ್ಪು ಅಭಿಪ್ರಾಯ ಹೇಳಿದ್ದ ನಾನು ಹೇಳಿದ್ರೆ ಇಲ್ಲ. ಇಲ್ಲ ಮನವಿ ಅದು ಕೊಟ್ಟಿದ್ದೀರಾ? ತಪ್ಪು ಮಾಡೋದನ್ನ ಸುಮ್ಮನೆ ಬಿಟ್ಕೊಳಕ್ಕಾಗಲ್ಲ. ಫುಟ್ಪಾತಲ್ಲಾದ್ರೂ ಇರ್ತೀವಿ, ಅವ್ರು ತೋರಿಸಿ ಜಾಗ ಆದ್ರೂ ಇರ್ತೀವಿ. ಜಿಲ್ಲಾ ನಿಮ್ಮ ಜವಾಬ್ದಾರಿ ಇಲ್ಲ ಸರ್, ಅದು ನಿಮ್ಮ ಜವಾಬ್ದಾರಿ ಅಲ್ಲ, ಜವಾಬ್ದಾರಿ ಅದು. ನಮಗೆ ಪ್ರತಿಭಟನಾಕಾರರಿಗೆ ಒಂದು ನೆರಳು ಮಾಡುವಂಥದ್ದು, ಅದು ಅವ್ರ ಯೋಗಕ್ಷೇಮ ರಕ್ಷಣೆ ಕೊಡುವಂಥದ್ದು ಜಿಲ್ಲಾಡಳಿತ ಜವಾಬ್ದಾರಿ, ಅದು ನಿಮ್ಮದಲ್ಲ. ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ, ನೀವು ನಿರ್ಧಾರ ತಗೊಳ್ಳೋರು ವೆಯ್ಟ್ ಮಾಡ್ತಾರೆ ಸರ್. ಅವ್ರು ಎಲ್ಲಿರ್ಬೇಕು ಅಂತ ನೀವು ಡಿಸೈಡ್ ಮಾಡಿ ಅಂತ. ಯಾವ್ದಾದ್ರು ಛತ್ರದಲ್ಲಿ ಇರ್ಬೇಕಾ? ಯಾವ್ದಾದ್ರು ಒಂದು ಸಮುದಾಯ ಭವನದಲ್ಲಿ ಇರ್ಬೇಕಾ? ನಾವು ಮನವಿ ಮಾಡಿದ್ದೀವಿ ಸರ್, ದಯವಿಟ್ಟು ಶಿಕ್ಷೆ ಮಾಡಿದ್ದೀವಿ, ಹೊರಡಬೇಕು. ಸರ್, ಇದು ವೈಯಕ್ತಿಕವಾಗಿ ನಾನೊಬ್ಬ ಆಗಿದ್ದಿದ್ರೆ ನಿಮ್ಮ ಮಾತನ್ನ ಸರಿನೋ ತಪ್ಪು ಕೇಳೋಣ. 40 ಲಕ್ಷ ಜನರ ಭವಿಷ್ಯ ಇದು. ಆ ಕಾರಣಕ್ಕೆ ನಮ್ಮ ಹೋರಾಟ ಇರೋದು. ಇದು ಪರ್ಸನಲ್ ಆಗಿ ನೀವು ಭಾವಿಸಲೇಬಾರದು. ನೀವು ನಮ್ಮ ನೋವು ಅರ್ಥ ಮಾಡ್ಕೋಬೇಕು. ನೀವು ನಮ್ಮ ನೋವು ಅರ್ಥ ಮಾಡ್ಕೋಬೇಕು. ಸರ್ಕಾರ ಸಚಿವಗಿರಿಯ ಅಥವಾ ಅಧಿಕಾರನ ದುರುಪಯೋಗ ಮಾಡಿಸ್ಕೊಂಡ್ಬಿಟ್ಟು ನಮ್ಮನ್ನ ಹತ್ತಿಕ್ಕಕ್ಕೆ ನೋಡ್ಬಿಟ್ರೆ ನಾವು ಬಗ್ಬಿಡ್ತೀವಿ. ಮತ್ತೆ ಪಾದಯಾತ್ರೆ ಒಂದು ಸಂಕಲ್ಪ ಮಾಡಿ ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಅದನ್ನ ಮಾಡೋದಕ್ಕೆ ತಡೆದಿದ್ದು ಯಾರು? ನಾನಾ? ಯಾರು ತಡೆದಿದ್ದು? ನಮ್ಮವ್ರು ತಡೆದ್ರೆ ಯಾರಾದ್ರು? ಇಲ್ಲ. ಯಾರೋ ಕುಡುಕರು ಬಂದು ಗಲಾಟೆ ಮಾಡ್ತಾ ಇದ್ರೆ ನೀವು ಅವ್ರನ್ನ ಓದ್ ಒಳಗಡೆ ಹಾಕಿದ್ಬಿಟ್ಟು ನಮ್ಮನ್ನ ಅರೆಸ್ಟ್ ಮಾಡ್ತೀರಿ, ನಮ್ಮ ಮೇಲೆ ಎಫ್ ಐ ಆರ್ ಮಾಡ್ತೀರಿ. MLC ಎಂಟ್ರಿ ಆಗಿದೆ ಅಂತ ಹೇಳಿಕೆ ಪಡೆಯೋದಿಲ್ಲ ಇಲ್ಲಿವರೆಗೂ ಕೂಡ. ಇಷ್ಟು ನೆಗ್ಲಿಜೆನ್ಸ್ ಇಲ್ಲ ನಮ್ಮ ಬಗ್ಗೆ. ಹಂಗಾರೆ ಮಾದಿಗ ಸಮುದಾಯ ಕರ್ನಾಟಕದಲ್ಲಿ ಬದುಕೋದು ಬೇಡ? ವಿಷ ಕೊಟ್ಟು ಸತ್ತವಣ್ಣನೆಲ್ಲ ಹೋಲ್ಸಲಾಗೆ ಕಾನೂನೆಲ್ಲ ಅವ್ರ ಪರವಾಗಿದೆಯಾ? ಅವ್ರು ಯಾವನ ಕುಡ್ಕೊಂಡ್ ನನ್ನ ಪರವಾಗಿ, ನನ್ನ ಪರವಾಗಿಲ್ವಾ? ನೀವು ಅವನ್ನ ಅರೆಸ್ಟ್ ಮಾಡಿ, ಎಸ್.ಸಿ. ಮಾದೇವ ಕುಮ್ಮಕ್ಕಿದೆಯಲ್ಲ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ. ಆಗಲ್ಲ ಅಂದ್ರೆ ಎಂಡೋಸ್ಮೆಂಟ್ ಕೊಡಿ, ಕೋರ್ಟ್ಗೆ ಹೋಗೋಣ. ನಾನು 100% ಲೀಗಲ್ ಆಗಿ ಮಾತಾಡ್ತೀನಿ ಸರ್. ನೀವ್ ಹೆಂಗ್ ನಡ್ಕೋಬೇಕು ಅದು ಎಲ್ಲೋ ಬನ್ನಿ ಸರ್, ಹೇಳಿ ಎಲ್ಲೋ ಅಲ್ಲ ಅಂತಲ್ಲ ನೀವು ಈ ಫುಟ್ಪಾತ್ ಅಲ್ಲಿ ಮಳೆಯಲ್ಲಿ ಕೂರೋದಕ್ಕೆ ನನಗೇನು ಹುಚ್ಚ? ಎಲ್ಲಿ ಹೋಗ್ಬೇಕು ಹೇಳಿ, ಅಲ್ಲಿಗೆ ಹೋಗ್ತೀನಿ. ಜಿಲ್ಲಾಧಿಕಾರಿಗಳಿಗೆ ಹೇಳಿ ಒಂದು ಸಮುದಾಯ ಭವನ ಅರೇಂಜ್ ಮಾಡ್ಕೊಡಿ. ಸರ್ಕಾರದ ಅಂಬೇಡ್ಕರ್ ಭವನ ಇಲ್ವಾ? ಅರೇಂಜ್ ಮಾಡ್ಕೊಡಿ. ದಿನ ಹೋಗಿ ಲಾಡ್ಜಲ್ಲಿ ಕೂರಕ್ಕಾಗುತ್ತೆ? ನಾನು ದುಡ್ಡು ಎಲ್ಲಿದೆ ನಮ್ಮ ಹತ್ರ ಅಷ್ಟೊಂದು? ಅಂಬೇಡ್ಕರ್ ಭವನ ಇಲ್ವಾ ಸರ್ ಇಲ್ಲಿ ಸರ್ಕಾರದ್ದು? ಅದೇ ಜಿಲ್ಲಾಧಿಕಾರಿಗಳು ಹೇಳಿದ್ರೆ ಮುಗಿದೋಯ್ತು. ಎಷ್ಟು ಸಿಂಪಲ್ ಆಗಿ ನಾನೇ ಸೊಲ್ಯೂಷನ್ ಹೇಳ್ತಾ ಇದ್ದೀರಿ. ನೀವು ಹೋಗಿ 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 ಅಂದ್ರೆ ಎಲ್ಲಿ ಹೋಗೋಣ? ನನಗೇನಿಲ್ಲ, ಇಲ್ಲಿನ ಆಫೀಸರ್ ಪರಿಚಯ ಇದ್ದಾರಾ? ಹೋಗಿ ಕೀಸ್ಕೊಂಡು ತೆಗೆದು ಹೊರಗಡೆ ಹೋಗಕ್ಕಾಗತ್ತಾ? ನನ್ಗೆ ಯಾರು ತೊಂದರೆ ಮಾಡೋದು ಉದ್ದೇಶ ಇಲ್ಲ. ಅಂಬೇಡ್ಕರ್ ಭವನನೋ, ಜಜನೋ ಭವನನೋ, ಯಾವ್ದೋ ಕಲಾಮಂದ್ರನೋ, ಇನ್ನೊಂದು ಮತ್ತೊಂದು ಸರ್ಕಾರದ್ದು ಯಾವ್ದಿದೆ ಕೀ ತೆಗೆಸ್ಬಿಡಿ, ಬಿಟ್ಬಿಡಿ. ನಮ್ಮನ್ನಲ್ಲಿ ನೀವೇನು ಊಟನೂ ಕೊಡಿಸ್ಬೇಡಿ, ನೀರು ತಂದು ಕೊಡಬೇಡಿ. ರಕ್ಷಣೆ ಕೊಡಬೇಕು ಅಂತ ಅನ್ಸಿದ್ರೆ ಅಲ್ಲಿ ರಕ್ಷಣೆ ಕೊಡಿ, ಇಲ್ಲಾಂದ್ರೆ ಅದನ್ನು ಬಿಡಿ. ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋ ಶಕ್ತಿ ನಮಗೆ ದೇವ್ರು ಕೊಟ್ಟಿದ್ರೆ ಕಾಪಾಡ್ಕೊತೀವಿ ನಾವು. ಇದಕ್ಕಿಂತ ಆಗಲ್ಲ. ಒಂದು ಅಂಬೇಡ್ಕರ್ ಭವನ ಕೊಡ್ಸಕ್ಕಾಗಲ್ಲ ಅಂದ್ರೆ ಇನ್ನೇನು ಹೇಳೋಣ ನಾವು? ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ. ಇಷ್ಟು ಕ್ಲಿಯರ್ ಆಗಿ ಮಾತಾಡ್ತಾ ಇದ್ದೀನಿ, ಆದ್ರೂ ನಿಮ್ಮಿಷ್ಟ ಆದ ನಾನೇನು ಹೇಳಿ? ನಾನು ಸರ್ ನೀವಲ್ಲ ಸರ್, ಜಿಲ್ಲಾಧಿಕಾರಿಗಳು ಹೇಳಿ. ಜಿಲ್ಲಾಧಿಕಾರಿಗಳಿಗೆ ಹೇಳಕ್ಕಾಗಲ್ಲ. ಅಲ್ಲಲ್ಲ ಹೇಳಿದೀವಲ್ಲ, ಆಯ್ತು. ನಾನು ಪೊಲೀಸ್